ಕಾಡಲ್ಲಿ ಒಂದು ಸಿಂಹವಿತ್ತು. ತನ್ನ ಎದುರಾಳಿಗಳನ್ನು ಕೊಂದು ತಿನ್ನುತ್ತಿತ್ತು. ಎಲ್ಲ ಪ್ರಾಣಿಗಳಿಗೂ ಭಯವಾಗಿತ್ತು. ಈ ಸಿಂಹವನ್ನು ಕೊಲ್ಲಲು ಯಾರಿದ್ದಾರೆಂದು ಹುಡುಕುತ್ತಿದ್ದವು. ಇದೇ ಟೈಮ್ಗೆ ಒಂದು ಮೊಲ ಕ್ರೂರಿಯನ್ನು ಕೊಲ್ಲಲು ಉಪಾಯ ಮಾಡಿತ್ತು. ಏ ಗಾಂಡು ಸಿಂಹ, ನೀನು ದೊಡ್ಡ ಶಕ್ತಿಶಾಲಿ ಎಂದುಕೊಂಡಿದ್ದೀಯೇನೋ? ಯಾಕೋ ಕುಳ್ಮಿನ್ರಿ, ನಿಂಗೆ ಗೊತ್ತಿಲ್ವೇನಾ? ಲೇ 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 ಗಾಂಡು, ನೀನು ಶಕ್ತಿಶಾಲಿಯಾಗಿದ್ದರೆ ಆ ಬಾವಿ ಒಳಗೆ ನಿನಗಿಂತ ದೊಡ್ಡ ಶಕ್ತಿಶಾಲಿ ಇದ್ದಾನೆ ಕಣ. ಏನೋ ಕುಳ್ಮಿನ್ರಿ, ನನಗಿಂತ ಶಕ್ತಿಶಾಲಿ ಇದ್ದಾನ? ಅದು ಆ ಬಾವಿ ಒಳಗೆ? ನಕ್ಕನ್ ತೋರ್ಸ ಬಾವಿನ. ಬಾರೋ ಬಾರೋ ಗಾಂಡು ಸಿಂಹ, ಬಾರೋ, ಇಲ್ಲೇ ಅವನೇ ನೋಡೋ. ಆಯ್ತಾಯ್ತು ಮಣ್ರಿ. ಏಯ್ ಯಾರೋ ಅವನು ಮಿಂಡ್ರು ಕೊಡ್ತಾನೆ, ಬಾರೋ ಈಚೆ. ನಕ್ಕನ್ ಆಟಿಟ್ಯೂಡಾ? ಇರೋ ನಾನೇ ಬರ್ತೀನಿ. ಲೇ ಕುಳ್ಮಣ್ರಿ, ಬರ್ರೋ 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 ಗಾಂಡುಗಳ, ಸಿಂಹ ಸತ್ತೋದ ಬರ್ರೋ. ನಾಕನ್ ಗೋಂಡಿ ತೋಡಿದ್ದೀನಿ, ಅಂದಿ ನನ್ನ ಮಗ ಈ ಗುಂಡಿಗೆ ಬಿದ್ದು ಸಾಯ್ತಾನೆ. ಬಂದ ಬಂದ ಬಿದ್ದ. ಪೇ 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 ಪೇ. ಲೌಡೆ, ನಾನಿನ್ನು ಸತ್ತಿರೋ ಥರ ಡವ್ ಮಾಡಿದೆ ಅಷ್ಟೇ. ಅಯ್ಯೋ, ಈ ಹಂದಿ ನನ್ನ ಮಗ ನನ್ನ ಸಾಂಬಾರು ಮಾಡ್ತಾನೆ. ಇರು, ನಮ್ಮ ಬಾಸ್ಗೆ ಕಾಲ್ ಮಾಡೋಣ. ಹಲೋ ಬಾಸ್, ಈ ಹಂದಿ ನನ್ನ ಮಗ ನನ್ನ ಕಟ್ಟಾಕ್ಬಿಟ್ಟವನೇ. ಏನೋ ಅವನಿಗೆ ಅಷ್ಟೊಂದು ಮೀಟ್ರ್ ಬಂತ? ಬಂದೇ ಇರೋ ಶಿಷ್ಯ, ತಲೆ ಕೆಡ್ಸ್ಕೊಂಬೇಡ. ಹೊರಡಿ ನನ್ನ ಮಗ ಬಂದರೆ ಇಲ್ಲೇ ಸಾಯ್ತಾನೆ. ಅಯ್ಯೋ, ಏನೋ ಶಿಷ್ಯ, ನಿನ್ನ ಕಾಪಾಡಕ್ಕೆ ಬಂದು ನಾನೇ ತಗ್ಲಾಕೊಂಬಿಟ್ಟೆ. ಒಂದು ಕಾಡಲ್ಲಿ ಮೊಲ ನೀರು ಕುಡಿಯಲು ನದಿಯ ಹತ್ತಿರ ಬಂದಿತು. ಅದು ನೀರು ಕುಡಿತಾ ಇತ್ತು. ಅದೇ ನೀರಿನೊಳಗೆ ಅಳಿಲು ಆಕಸ್ಮಿಕವಾಗಿ ಬಿದ್ದಿತು. ಅದು ತುಂಬ ದೂರ ನೀರಿನೊಳಗೆ ಸಾಗಿತು. ಇದನ್ನು ಮೊಲ ನೋಡಿತು. ಕಾಪಾಡಲು ಅಳಿಲಿನ ಹಿಂದೆ ಓಡಿತು. ಅಳಿಲು ಈಚೆ ಬರಲು ಆಗಲೇ ಇಲ್ಲ. ಅದು ತುಂಬ ನೀರು ಕುಡಿದಿತ್ತು. ಉಸಿರಾಡಲು ಆಗಲಿಲ್ಲ. ಪ್ರಜ್ಞೆ ತಪ್ಪುತ್ತಾ ಇತ್ತು. ಕೊನೆಗೆ ಮೊಲ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನೀರಿನೊಳಗೆ ಜಿಗಿಯಿತು. ಅಳಿಲನ್ನು ನದಿಯಿಂದ ದಡಕ್ಕೆ ತಂದಿತು ಹಾಗೂ ಅದಕ್ಕೆ ಮತ್ತೆ ಜೀವ ಬರುವಂತೆ ಮಾಡಿತು. ಇಬ್ಬರು ಒಳ್ಳೆ ಗೆಳೆಯರಾದರು. ಒಬ್ಬ ವ್ಯಾಪಾರಿಯು ಕಾಫಿ ಬೀಜವನ್ನು ತಾನು ಸಾಕಿದ್ದ ಕತ್ತೆಯ ಮೇಲೆ ತುಂಬಿಕೊಂಡು ಪಟ್ಟಣಕ್ಕೆ ಹೋಗುತ್ತಿರುತ್ತಾನೆ. ಕತ್ತೆಯ ಮೇಲೆ ತುಂಬ ತೂಕವನ್ನು ಏರಿರುತ್ತಾನೆ. ಕತ್ತೆಯು ಅದರ ಭಾರ ಹೊತ್ತಿಕೊಂಡು ಹೋಗುವಾಗ ಆಕಸ್ಮಿಕವಾಗಿ ಗುಂಡಿಯೊಳಗೆ ಬೀಳುತ್ತೆ. ವ್ಯಾಪಾರಿಯು ತುಂಬಿದ್ದ ಕಾಫಿ ಬೀಜವೆಲ್ಲ ಕೆಳಗೆ ಬಿದ್ದೋಗುತ್ತೆ. ವ್ಯಾಪಾರಿಯು ಕೋಪಗೊಂಡು ಎಲ್ಲ ಅಲ್ಲಿಯೇ ಬಿಟ್ಟು ಕತ್ತೆಯನ್ನು ಮೇಲೆ ಎತ್ತದೆ ಹೊರಟೋಗುತ್ತಾನೆ. ಕತ್ತೆಗೆ ನೋವಾಗಿ ಜೋರಾಗಿ ಕೂಗುತ್ತೆ. ಅಲ್ಲಿಯೇ ಇದ್ದ ಪ್ರಾಣಿಗಳು ಕತ್ತೆಯ ಹತ್ತಿರ ಬರುತ್ತವೆ ಮತ್ತು ಏನಾಗಿದೆ ಎಂದು ಕೇಳುತ್ತವೆ. ಕತ್ತೆಯು ನಡೆದಿದ್ದೆಲ್ಲವನ್ನು ಹೇಳುತ್ತೆ. ಆಗ ಪ್ರಾಣಿಗಳು ಕತ್ತೆಯನ್ನು ಮೇಲೆತ್ತಲು ಎಲ್ಲ ತಯಾರಿ ಮಾಡುತ್ತವೆ. ಸ್ವಲ್ಪ ಸಮಯದ ನಂತರ ಕತ್ತೆಯು ಮೇಲೆ ಬರುತ್ತೆ ಮತ್ತು ಗೆಳೆಯರೊಂದಿಗೆ ಕಾಡಲ್ಲಿ ಖುಷಿಯಾಗಿರುತ್ತೆ.